ಅಲ್ಲಿ ನಾನು ನಿನ್ನೆ ನೈಟೇ ರಾಗಿ ಇಡ್ಲಿಗೆ ರುಬ್ಬಿಟ್ಟಿದ್ದೆ. ಅದು ಹಿಟ್ಟು ತುಂಬ ಚೆನ್ನಾಗಿ ಬಂದಿತ್ತು. ತನ್ವಿಗೆ ಟಿಫನ್ ಮಾಡಿ ಕಳಿಸಿದೆ. ಯಶ್ವಿ ಟಿಫನ್ ಮಾಡಿದ್ಲು. ಮತ್ತು ನಾನು ಸ್ನಾನ ಮಾಡ್ಕೊಂಬಂದು ಹಾಗೆ ಒಂದು ಸ್ವಲ್ಪ ದೇವ್ರ ಪೂಜೆ ಮಾಡಿ ನಿನ್ನೆ ಗೋಧಿ ಎಲ್ಲ ಕ್ಲೀನ್ ಮಾಡಿಟ್ಟಿದ್ದೆ. ಅದನ್ನ ಹೋಗಿ ಬೀಸ್ಕೊಂಬಂದೆ. ಮತ್ತು ಮೀಶೋದಲ್ಲಿ ಡೇಟ್ಸ್ ಆರ್ಡ್ರ್ ಮಾಡಿದ್ದೆ, ಬಂದಿತ್ತು ಪಾರ್ಸಲು. ತುಂಬ ಚೆನ್ನಾಗಿದೆ ಡೇಟ್ಸು. ಹಾಗೆ ನಾನು ಕೂಡ ಟಿಫನ್ ಮಾಡಿಕೊಂಡೆ. ನಾನು ಟಿಫನ್ ಮಾಡ್ಕೊಂಡು ನಮ್ಮ ಮನೆಯವರು ನಿನ್ನೆ ನೈಟು ಒಂದು ಸ್ವಲ್ಪ ಮನೆಗೆ ಬೇಕಾಗಿದ್ದರೆ ರೇಷನ್ ತೊಗೊಂಬಂದಿದ್ರು, ಅದನ್ನೆಲ್ಲ ಎತ್ತಿಟ್ಕೊಂಡೆ. ಮತ್ತು ಗರಂ ಮಸಾಲೆ ಖಾಲಿಯಾಗಿತ್ತು, ಅದಕ್ಕೆ ಗರಂ ಮಸಾಲೆ ಮಾಡ್ಕೊಳ್ಳೋಣ ಅಂತ ಹಾಗೆ ಕೊತ್ತಂಬರಿ ಕಾಳನ್ನ ರೋಸ್ಟ್ ಮಾಡ್ಕೊಂಡೆ. ಗರಂ ಮಸಾಲೆ ಖಾಲಿಯಾಗಿತ್ತು, ಅದಕ್ಕೆ ಮತ್ತು ಒಂದು ಸ್ವಲ್ಪ ಜೀರಿಗೆ ಕೂಡ ರೋಸ್ಟ್ ಮಾಡ್ಕೊಂಡು, ಒಂದೆರಡು ಮೆಣಸಿನ್ಕಾಯಿ, ಒಣ ಮೆಣಸಿನ್ಕಾಯಿ, ಹಾಗೆ ಒಂದು ಸ್ವಲ್ಪ ಸೋಂಪು ಕೂಡ ಇವನು ರೋಸ್ಟ್ ಮಾಡ್ಕೊಂಡು, ಹಾಗೆ ಚಕ್ಕೆ, ಏಲಕ್ಕಿ, ಲವಂಗ, ಮೆಣಸಿನ್ಕಾಳು, ಪಲಾವ್ ಎಲೆ ಹಾಗೂ ಜಾಪತ್ರೆ, ಜಾಜಿಕಾಯಿ, ನಕ್ಷತ್ರದ ಹೂವು ಕೂಡ ಇವನ್ನೆಲ್ಲ ರೋಸ್ಟ್ ಮಾಡ್ಕೊಂಡು ಅದು ತಣ್ಣಗಾಗಿಂದ ಜಾರ್ಗೆ ಹಾಕ್ಕೊಂಡು ಹೀಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿತ್ತು ಗರಂ ಮಸಾಲೆ. ಹಾಗೆ ಸಾಯಂಕಾಲ ನಮ್ಮ ಮನೇಲಿ ಚಿಪ್ಸ್ ತೊಗೊಂಬಂದಿದ್ರು. ಚಿಪ್ಸ್ ತಿಂದಳು. ಯಶ್ವಿಗೆ ತುಂಬ ಇಷ್ಟ ಚಿಪ್ಸ್, ಅದಕ್ಕೆ ತೊಗೊಂಬಂದಿದ್ರು. ಮತ್ತು ಚಪಾತಿ ಮಾಡೋಣ ಅಂತ, ಬರೀ ನಾರ್ಮಲ್ ಚಪಾತಿ ಬೇಡ, ಕ್ಯಾರೆಟ್ ಚಪಾತಿ ಮಾಡೋಣ ಅಂತ ಮಕ್ಕಳಿಗೆ. ಅದಕ್ಕೆ ಒಂದು ಸ್ವಲ್ಪ ತುರಿದಿದ್ದ ಕ್ಯಾರೆಟು, ಹಸಿಮೆಣ್ಸಿನ್ಕಾಯಿ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡು ಗೋಧಿ ಹಿಟ್ಟಿಗೆ ಕಲಿಸಿ ಎತ್ತಿಡಬೇಕು. ಹಾಗೆ ಮೊಟ್ಟೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಒಂದು ಸ್ವಲ್ಪ ಕಾಯಿ ತುರಿ, ಹಾಗೆ ಈರುಳ್ಳಿ ಟೊಮೆಟೊ ಹಾಕಿ ಒಂದು ಸ್ವಲ್ಪ ರೋಸ್ಟ್ ಮಾಡ್ಕೊಂಡು, ಆಮೇಲೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಶುಂಠಿ, ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು, ಒಂದು ಸ್ವಲ್ಪ ಚಕ್ಕೆ, ಏಲಕ್ಕಿ, ಲವಂಗ ಇವನ್ನೆಲ್ಲ ಹಾಕಿ 5 ನಿಮಿಷ ಆಗಿಂದ ಮತ್ತು ಅದು ಆಗಿಂದ ಗಸಗಸೆ ಹಾಕಿ ಒಂದು ಸ್ವಲ್ಪ ಪುಟಾಣಿ ಹಾಕಬೇಕು. ಅದು ತಣ್ಣಗಾಗಿಂದ ಜಾರಿಗೆ ಹಾಕಿ ರುಬ್ಕೋಬೇಕು. ರುಬ್ಕೊಂಡು ಎತ್ತಿಟ್ಕೊಂಡು, ಈ ಕಡೆ ಒಂದು ಟೊಮೆಟೊ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ರುಬ್ಕೊಂಡಿರೋ ಪೇಸ್ಟ್ಗೆ ಅರಶಿನ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಉಪ್ಪು ಹಾಕಿ ಎತ್ತಿಟ್ಕೊಂಡು ಈಗ ಒಗ್ಗರಣೆ ಕೊಡಬೇಕು. ಒಂದು ಸ್ವಲ್ಪ ಎಣ್ಣೆ ಇಟ್ಟು ಎಣ್ಣೆ ಹಾಕಿ ಡಬ್ರಿಲಿ, ಹಾಗೆ ಒಂದು ಸ್ವಲ್ಪ ಅದಕ್ಕೆ ಆದಿಂದ ಟೊಮೆಟೊ ಹಾಕಬೇಕು. ಟೊಮೆಟೊ ಹಾಕಿ ರುಬ್ಬಿದ ಮಸಾಲೆ ಎಲ್ಲ ಹಾಕಿ ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಅದೊಂದು ಸ್ವಲ್ಪ ಕುದಿ ಬಂದಮೇಲೆ ಒಂದು ಮೊಟ್ಟೆ ಹೊಡೆದಾಕಿ ಫುಲ್ಲೆಲ್ಲ ಕಡ್ದಾಕ್ಕೋಬೇಕು. ಅದು ಹೊಡೆದು ಚಿಕ್ಕದಾಗ್ತೈತೆ, ಚೆನ್ನಾಗುತ್ತೆ. ಹಾಗೆ ಈಗ ಮೊಟ್ಟೆ ಎಷ್ಟು ಬೇಕು ಅಷ್ಟು ಹೊಡೆದಾಕಿರ್ಬೇಕು. ಗ್ಯಾಸ್ನ ಒಂದು ಸ್ವಲ್ಪ ಸಿಮ್ಮಲ್ಲಿ ಇಡಬೇಕು, ಮೇಲ್ಗಡೆ ಮುಚ್ಚಿ. ಹಾಗೆ ಇವಾಗಲೇ ಕಡ್ದಾಟಿದ್ರೆ ಎಲ್ಲ ಮೊಟ್ಟೆ ಒಡೆದೋಗುತ್ತೆ. ಅದಕ್ಕೆ ಸಿಮ್ಮಲ್ಲಿಟ್ಟರೆ ಹೀಗೆ ಮೊಟ್ಟೆ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಕ್ಯಾರೆಟ್ ಚಪಾತಿಯನ್ನು ಮಾಡ್ಕೊಂಡಿದ್ದೆ. ಯಶ್ವಿಗೆ, ತನ್ವಿಗೆ ಊಟ ಮಾಡಿಸಿದೆ. ನಾನು ಕೂಡ ನಿನ್ನೆ ನೈಟ್ ಮಾಡಿದ ಕಡಕ್ ರೊಟ್ಟಿದ್ದು ಅವನು ಊಟ ಮಾಡಿದೆ. ಬಾಯ್. ಈಗ ನಾನು ಮಿನಿ ಬ್ಲಾಗ್ ಕಂಪ್ಲೀಟ್ ಮಾಡ್ತಿದ್ದೀನಿ. ಬಾಯ್.